ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಸಾಲ ಶತ್ರುಗಳ ಬಾಧೆಯನ್ನು ಸೂಚಿಸ್ತಾ ಇದೆ. ಕೋಪ, ಘರ್ಷಣೆ ಸ್ವಭಾವ, ಮಾತು, ಹಣ ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ವೀಕಾಗಿದೆ. ಕಾರಣ ಏನಪ್ಪ ಅಂದರೆ ಧನಾಧಿಪತಿಯೂ ನಷ್ಟದಲ್ಲಿದ್ದಾನೆ. ಷಷ್ಠದಲ್ಲಿ ಮಾಂದಿ ಬಂದರೆ ಸ್ವಲ್ಪ ಶತ್ರುಗಳ ವೈಷಮ್ಯಕ್ಕೆ ಗುರಿಯಾಗ್ತೀರಾ. ಅದರಿಂದಾಗಿ ನಿಮ್ಮ ಏನು ಮಾನಸಿಕ ಸ್ವಾಸ್ಥ್ಯ ಕಳೆದು ಹೋಗುತ್ತೆ. ಚಂದ್ರನು ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಅಸಮಾಧಾನ, ಒಂದು ರೀತಿಯ ವ್ಯಯ, ನಷ್ಟ, ಅಲೆದಾಟ, ಮಾನಸಿಕವಾಗಿ ಆಪ್ತರಿಂದ ದೂರಾಗಿ ಬಿಡ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ವ್ಯಯಾಧಿಪತಿ ತೃತೀಯಕ್ಕೆ ಹೋದಾಗ ನಿಮಗೆ ಧೈರ್ಯವೂ ಉಡುಗಿ ಹೋಗುತ್ತೆ. ಸ್ವಲ್ಪ ಮಟ್ಟಿಗಿನ ಭಯದ ವಾತಾವರಣ ಉಂಟಾಗುತ್ತೆ. ಹೆಣ್ಮಕ್ಕಳಿಗೆ ಅತಿಯಾದ ಭಯ, ಯಾವುದೋ ಒಂದು ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಟ್ನ, ಯಾವುದೋ ಒಂದು ಬಾಂಧವ್ಯಗಳೇ ಆ ರೀತಿಯ ಸಂಕೋಲೆಗಳಾಗ್ಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ನಿಮಗೆ, ಮತ್ತು ದೈವಾನುಗ್ರಹ ಬೇಕು. ಹೀಗಾಗಿ ದೇವತಾ ಪ್ರಾರ್ಥನೆ, ಪೂಜೆ ಇವುಗಳನ್ನು ತಪ್ಪಿಸದೆ ವಾರದಿಂದಲೂ ಮಾಡಬೇಕು ನೀವು. ಸೂರ್ಯ ತೃತೀಯಕ್ಕೆ ಹೋಗ್ತಾನೆ, ಆಮೇಲೆ ಅದು ಅಂತೂ ವಾರದ ಆದಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿದೆ ಆ ದಾರಿ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳು ನೆಡಬೇಕು. ಯಾವಾಗ ಕತ್ತಲಿರುತ್ತೋ ನಾವು ಹೇಗೆ ತಡಕಾಡ್ಕೊಂಡು ನಿಧಾನಕ್ಕೆ ಹೋಗ್ತೀವಲ್ಲೋ, ಎಲ್ಲಿ ಬಿದ್ದುಬಿಡ್ತೀವೋ, ಏನು ಪ್ರಮಾದ ಆಗ್ಬಿಡುತ್ತೋ ಅಂತ, ಆ ರೀತಿ ಈ ವಾರದ ಆದಿ ನಿಮಗೆ ಸ್ವಲ್ಪ ಅತಂತ್ರ ಸ್ಥಿತಿಯನ್ನು ಸೂಚಿಸುತ್ತೆ. ಯೋಚನೆ ಮಾಡಬೇಡಿ, ವಾರಾಂತ್ಯ ನೋಡೋಣ. ನಿಮಗೆ ಸಂಕ್ರಾಂತಿ ನಂತರದಲ್ಲಿ ನಿಮಗೂ ಒಂದು ಬೆಳಕಿದೆ, ಯೋಚನೆ ಮಾಡಬೇಡಿ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಧೈರ್ಯ, ಸಾಹಸ ಇವುಗಳೆಲ್ಲ ಬಂದ್ಬಿಡುತ್ತೆ. ಕುಜನ ಮತ್ತು ರವಿಯ ಸಂಕ್ರಮಣ ನಿಮ್ಮ ಬದುಕಿಗೆ ಒಂದು ಹೊಸ ತಿರುವನ್ನು ತಂದುಕೊಡುತ್ತೆ. ಯಾಕೆಂದರೆ ತೃತೀಯ ಸ್ಥಾನ ಪರಾಕ್ರಮ ಸ್ಥಾನ ಅಂತ. ಪರಾಕ್ರಮ ಸ್ಥಾನಕ್ಕೆ ರವಿ ಪ್ರವೇಶ ಮತ್ತು ಕರ್ಮಾಧಿಪತಿ ಅವನು. ಹೀಗಾಗಿ ವೃತ್ತಿಯಲ್ಲಿ ಒಂದು ಸಾಹಸ, ಹೀಗೆ ಕೂತ್ರೆ ಆಗೋದಿಲ್ಲ ಅಂತ ಕೊಡುಕೊಂಡು ಹೊರಗೆ ಬರತಕ್ಕಂಥ ಒಂದು ಬೆಳಕು, ಅದು ನಿಮಗೆ ಸಂಕ್ರಾಂತಿಯಿಂದ ಶುರುವಾಗುತ್ತೆ. ಗುರುವಾರದಿಂದ ಹೊಸ ಬೆಳಕನ್ನು ಖಂಡಿತ ಕಾಣ್ತೀರಾ. ಮತ್ತು ಧೈರ್ಯ, ಶೌರ್ಯ, ಸಾಹಸ, ಸಹೋದರಲ್ಲಿ ಬಾಂಧವ್ಯ ಉತ್ತಮ ಆಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಹೆಚ್ಚಿನ ಶುಭ ಫಲ ಕಾಣ್ತೀರಾ. ಮತ್ತು ಷಷ್ಠಾಧಿಪತಿ ಜನ್ಮಾಧಿಪತಿಯ ಹೌದು. ಹೀಗಾಗಿ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಕ್ಕಂಥದ್ದು. ಸ್ವಯಂ ಬಲ, ಅದನ್ನು ನೀವು ಸ್ವಂತ ವ್ಯಾಪಾರಿಗಳಿದ್ದರೆ ಅದು ತುಂಬ ಚೆನ್ನಾಗಿದೆ. ಅದರಲ್ಲೂ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ, ಯಂತ್ರೋದ್ಯಮ, ಯಾವುದನ್ನು ಈ ಔಷಧ ಕ್ಷೇತ್ರಗಳು ಅಂತೀವಿ ಅವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್, ಮೆಡಿಕಲ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸೇನೆಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ನೌಕರಿ ಅಥವಾ ಇನ್ನೇನೋ ಸರ್ಕಾರಿ ಕೆಲಸಗಳು ಅಂದರೆ ಅಲ್ಲಿ ಹೆಚ್ಚಿನ ಬಲ, ಲಾಭ ಪಡೀತಕ್ಕಂಥದ್ದು. ಹೀಗೆ ವಾರಾಂತ್ಯ ನಿಮ್ಮ ಪಾಲಿಗೆ ಒಂದು ಹೊಸ ಬಗೆಯ ಫಲವನ್ನು ತಂದುಕೊಡುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹಣ್ಣು ಸಮರ್ಪಣೆ ಮಾಡಿ. ಬಾಳೆಹಣ್ಣು ತುಂಬ ಒಳ್ಳೆಯದು. ಬಾಳೆಹಣ್ಣನ್ನು ಸಮರ್ಪಿಸಿ ಸುಬ್ರಹ್ಮಣ್ಯ ಸ್ವಾಮಿ ನಮಸ್ಕಾರ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.